ಸರ್, ನನ್ನ ಆತ್ಮೀಯ ಸ್ನೇಹಿತ CMK ಸರ್, ನನ್ನ ಒಂದು 20 ನಿಮಿಷ 25 ನಿಮಿಷ ಇರೋ ಯಂಗ್ಸ್ಟರ್ಸ್ಗೆಲ್ಲ ನಾನು ನಿಮ್ಮ ಫ್ರೆಂಡ್ ತರ, ನಿಮ್ಮ ಅಣ್ಣ ತರ, ನಿಮ್ಮ ತಮ್ಮ ತರ, ನಿನ್ನ ತಂದೆ ತಾಯಿ ತರ ಒಂದಷ್ಟು ಮಾತು ಹೇಳ್ತೀನಿ. ಜೀವನದಲ್ಲಿ ಮೇಲ್ ಬರ್ಬೇಕು ಅಂದ್ರೆ ಇವೆಲ್ಲ ಜ್ಞಾಪಕ ಇಟ್ಕೊಂಡು, ಲೈಫಲ್ಲಿ ದುಡ್ಡು ಅಧಿಕಾರ ಇದು ಯಾವನಿಗೂ ಶಾಶ್ವತ ಅಲ್ಲ, ನಿನಗೂ ಅಲ್ಲ ನನಗೂ ಅಲ್ಲ. ಅಧಿಕಾರ ಕೊಟ್ಟಾಗ ತಕ್ಕಿ ಬಗ್ಗಿ ನೋಡಿದ್ರೆ ಇನ್ನೊಂದು 5-10 ವರ್ಷ ಜನ ಅವಕಾಶ ಕೊಡ್ತಾರೆ. ನಾನು ಅದೇ ಮಾಡ್ತಾ ಇರೋದು. ನಾನು MLA ಆಗಿದ್ದೀನಿ ಅಂತ ಹಿಂದ್ಗಡೆ ಒಂದು 4 ಕಾರು, ಅದಕ್ಕೊಂದು ಸೈರನ್ನು ಮಾಡ್ಬೋದಲ್ಲ, ಅದಲ್ಲ. ಯಾಕಿದೆ ಹೇಳ್ತಿದ್ದೀನಿ ಅಂದ್ರೆ, ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಅಪ್ಪ ಅಮ್ಮ ಇಲ್ಲದೆ ಇರೋ ಹುಡುಗ, ಬ್ಯಾಕ್ ಗ್ರೌಂಡ್ ಇಲ್ಲದೆ ಇರೋ ಹುಡುಗ, ಪೊಲಿಟಿಕಲ್ ಫ್ಯಾಮಿಲಿಯಿಂದ ಬರದೇ ಇರೋ ಹುಡುಗ 22 ದಿನಕ್ಕೆ ಟಿಕೆಟ್ ತಗೊಂಡ್ಬಂದು ನಾನು MLA ಆಗ್ತೀನಿ ಅಂದ್ರೆ ಇದು ಚಿಕ್ಕಬಳ್ಳಾಪುರ ಜನರ ಪ್ರಾಮಾಣಿಕತೆಯ ತಾಕತ್ತಿದೆ. ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ ಬ್ರದರ್, ಯೂತ್ಸ್ ಆರ್ ನಾಟ್ ಯೂಸ್ಲೆಸ್ ಬಟ್ ದೇ ಯೂಸ್ಡ್ ಲೆಸ್ ಅಂತ. ನೀವು ಯಾರು ಯೂಸ್ಲೆಸ್ ಅಲ್ಲ, ಯೂಸ್ಡ್ ಲೆಸ್. ಜೀವನದಲ್ಲಿ ಏನಾದ್ರೂ ಸಾಧಿಸಬೇಕು ಅಂದ್ರೆ ಗೆಲ್ಲೋದಕ್ಕೆ ಫಸ್ಟ್ ಫಾರ್ಮುಲಾ ನೆನಪಿಟ್ಕೊಳ್ಳಿ, ಯಾವನ್ ಏನ್ ಅನ್ಕೊಂತಾನೋ ಅನ್ನೋ ರೋಗ ವಾಸಿ ಮಾಡ್ಕೊಂಡ್ಬಿಡ್ಬೇಕು. ನಾನು ವಾಸಿ ಮಾಡ್ಕೊಂಡು 5 ವರ್ಷ ಆಯ್ತು. ಕೆಲವರು ನಮ್ಗೆ ಕೇಳ್ತಾರೆ PUC ಅಲ್ಲಿರೋರು, ಅಣ್ಣ ಹೌ ಟು ಕಾನ್ಸಂಟ್ರೇಟ್. ಡಿಗ್ರಿ ಹುಡುಗರು ಬಂದು ಹೌ ಟು ಕಾನ್ಸಂಟ್ರೇಟ್. ಲೇ, ದಿನಕ್ಕೆ 10 ಸಲ ಅವನೇನ್ ಅನ್ಕೊಂಡ ಇವನೇನ್ ಅನ್ಕೊಂಡ ಅಂತ ತಲೆಗೆ ಹಾಕೊಂಡು ಕುತ್ಕೊಂಡ್ರೆ ನೀನ್ ಹೆಂಗೋ ಓದ್ತೀಯ? ನಾನು ಹೇಳ್ತೀನಿ, ನನ್ನನ್ನು ಯಾರ್ಯಾರು ಬೈತಾರೋ ಬೈಲಿ, ನನ್ನ ಪಾಡು ನಾನು ನ್ಯೂಸ್ ಪೇಪರ್ ಹಾಕೊಂಡು ಕುತ್ಕೊಂತೀನಿ. ಯಾವನಾದ್ರೂ ಹೊಗಳಿದ್ರೂ ನಿಮ್ಗೇನೂ ಬರಲ್ಲ, ಬೈದ್ರೂ ನಿಮ್ಗೇನೂ ಬರಲ್ಲ. ಮತ್ ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ? ಹೊಗಳಿದ್ರೆ ಆಕಾಶಕ್ಕೆ ಹೋಗ್ಬೇಡ, ತೆಗಳಿದ್ರೆ ಪಾತಾಳಕ್ಕೆ ಬೀಳ್ಬೇಡ. ಅವಶ್ಯಕತೆ, ಅನಿವಾರ್ಯತೆ ಅನ್ನೋ ದಂಪತಿಗಳ ಸಂತಾನದ ಹೆಸರೇ ಸಂಬಂಧಗಳು. ಅವು ಮುಗಿದೋದಾಗ ಸಂಬಂಧನೂ ಮುಗಿದೋಗುತ್ತೆ. ನಾನೆಲ್ಲ ಯಂಗ್ಸ್ಟರ್ಸ್ ಹೇಳೋದಿರೋ, ಹೆಣ್ಮಕ್ಳಿಗೆ ಹೇಳೋದು, ಈಶ್ವರ್ ಏನೋ ಒಂದು ಬದಲಾವಣೆ ಮಾಡಬೇಕು ಅಂತ MLA ಬಂದಿದ್ದೀನಿ. ನಾನು 20 ವರ್ಷದಿಂದ ನನ್ನ ತಂದೆ ತಾಯಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಸಿಗದೆ ಅಪ್ಪ ಅಮ್ಮನ ಕಳ್ಕೊಂಡಂತ ಹುಡುಗ. ಟ್ರ್ಯಾಕ್ ಓಡಿಸಿದ್ದೀನಿ, ಇದೇ APMC ಮಾರ್ಕೆಟ್ ಅಲ್ಲಿ ಮೂಟೆ ಹೊತ್ತಿದ್ದೀನಿ, ಕೂಲಿ ಕೆಲಸ ಮಾಡಿದ್ದೀನಿ, ತೋಟಕ್ಕೆ ನೀರು ಕಟ್ಟಿದ್ದೀನಿ, ಕೆಲವು ಟೈಮು ದಿನಕೂಲಿಗೆ ಹೋಗಿದ್ದೀನಿ, ಹಿಂಗೆಲ್ಲ ಮಾಡಿ ಬಂದಿದ್ದೀನಿ. ಆದ್ರೆ ಪ್ರದೀಪ್ ಈಶ್ವರ್ ಗೆದ್ದಿರೋದು ಹಾರ್ಡ್ ವರ್ಕ್ ಇಂದಾನ, ಟ್ಯಾಲೆಂಟ್ ಇಂದಾನ? ಅದೇನು ಅಲ್ಲ. ಹಾರ್ಡ್ ವರ್ಕ್ ಟ್ಯಾಲೆಂಟ್ ನೀವು ಮಾಡ್ತೀರಾ, ಆ ಟ್ಯಾಲೆಂಟ್ ನನಗೂ ಇದೆ, ನಿಮಗೂ ಇದೆ. ಹಾರ್ಡ್ ವರ್ಕ್ ನೀವು ಮಾಡ್ತೀರಾ, ನಾನು ಮಾಡ್ತೀರಾ. ಬಟ್ ಯಾಕೆ ಕೆಲವರು ಮಾತ್ರ ಗೆಲ್ತಾರೆ? ನಾನು ಯಾಕೆ ಗೆದ್ದಿದ್ದೀನಿ ಅಂದ್ರೆ, ಗುರು ಒಂದೇ ಫಾರ್ಮುಲಾ, ಯಾವನ್ನೇನ್ ಅನ್ಕೊಂಡ್ರು ಡೋಂಟ್ ಕೇರ್. ನಾನು ಯಾರು ಕೇಳಿದ್ರು, ಅಣ್ಣ ಏನಣ್ಣ ನಿನ್ನ ಹಂಗ್ ಬೈತಾರೆ ಕೆಲವರು ಸೋಷಿಯಲ್. ನಾನು ಹೇಳಿದೆ, ಗುರು ನಮ್ಮೂರಲ್ಲೇ ನಾನು ಸರಿಯಾಗಿ ಗೊತ್ತಿರ್ಲಿಲ್ಲ, ಎಷ್ಟೋ ಗ್ರಾಮಗಳಿಗೆ ನಾನು ಇವತ್ತು ಗೊತ್ತಿರ್ಲಿಲ್ಲ. ಆದ್ರೆ ಕರ್ನಾಟಕದಲ್ಲಿ ಯಾವ ಗ್ರಾಮಕ್ಕೂ ನನ್ನ ಇಂಟ್ರಡಕ್ಷನ್ ಬೇಕಾಗಿಲ್ಲ. ಇವತ್ತು ನನ್ನ ಕರ್ನಾಟಕದ ಎಲ್ಲ ಹಳ್ಳಿಗೂ ಗೊತ್ತು. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಪೀಪಲ್ ಕ್ಯಾನ್ ಲೈಕ್ ಯು ಆರ್ ಡಿಸ್ಲೈಕ್ ಯು, ದೇ ಶುಡ್ ನಾಟ್ ಇಗ್ನೋರ್ ಯು. ನಿಮ್ಮನ್ನ ಇಷ್ಟ ಪಡ್ತಾರೋ ಬೈತಾರೋ, ಬಟ್ ನಿನ್ ಬಗ್ಗೆ ಮಾತಾಡ್ಬೇಕು ಗುರು ಲೈಫಲ್ಲಿ. ಇದು ನೆನ್ಪಿಟ್ಕೋ. ಹಳ್ಳಿ ಹುಡುಗ ಕೂಡ ಏನ್ ಬೇಕಾದ್ರೆ, ಬ್ಯಾಕ್ ಗ್ರೌಂಡ್ ಇಲ್ದೇ ಹುಡುಗ, ಅಪ್ಪ ಅಮ್ಮ ಇಲ್ದೇ ಕೂಡ ನನ್ನಂತವನ್ನೇ ಚಿಕ್ಕಬಳ್ಳಾಪುರದಲ್ಲಿ ಟಬಲ್ ಹಾಕಿ MLA ಸೀಟ್ಗೆ ಫೈಟ್ ಮಾಡಿ ಚೇರಲ್ಲಿ ಕುತ್ಕೊಂಡಿದ್ದೀನಿ ಅಂದ್ರೆ ನೀನ್ ಅನ್ಕೊಂಡಿದ್ದಾಗಲ್ಲ ಆಗುತ್ತೆ. ಸರ್ ಹಂಗಾದ್ರೆ ನಾನು ತುಂಬಾ ಚೆನ್ನಾಗಿ ಬೆಳಿಬೇಕು. ಎಸ್, ಈ 2 ವರ್ಷ 3 ವರ್ಷ ಓದು ಚೆನ್ನಾಗಿ. ಕ್ರಿಟಿಸಿಸಮ್ಗೆ ತಲೆ ಕೆಡಿಸ್ಕೋಬೇಡ, ನೀನ್ ಬೆಳೆಯಲ್ಲ. ಮತ್ತೆ ಯಾವತ್ತೂ ನಿನ್ನ ಕರ್ಮ ಇದು ಅಂತ ಅನ್ಕೋಬೇಡ. ನಿನ್ನನ್ನು ಯಾರು ಕನ್ಸ್ ಕಾಣಕ್ ಹೇಳಿರ್ಲಿಲ್ಲ, ಅಪ್ಪ ನೀನ್ ಅದಾಗು ಇದಾಗು ಅಂತ. ನಾನು ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಎದ್ದು 4:30 ಬೆಂಗಳೂರು ಬಿಟ್ಟು 5:45ಗೆ ಚಿಕ್ಕಬಳ್ಳಾಪುರಕ್ಕೆ ಬಂದು ಪ್ರತಿದಿನ 6 ಗಂಟೆಯಿಂದ 9 ಗಂಟೆ ನಮಸ್ತೆ ಚಿಕ್ಕಬಳ್ಳಾಪುರ ಮಾಡ್ತೀನಿ. ಮತ್ತೆ ಎಲ್ಲಾ ಮೀಟ್ ಮಾಡಿ 11:30, 12:30 ಆಗುತ್ತೆ. 1:30, 2 ಗಂಟೆಗೆ ಬೆಂಗಳೂರಿಗೆ ಹೋಗಿ ಪರಿಶ್ರಮ ನೀಟ್ ಅಕಾಡೆಮಿಲಿ 2:30 ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ರಾತ್ರಿ 9ವರೆಗೂ ಇವತ್ತು ಪಾಠ ಮಾಡ್ತೀನಿ. ನನಗೆ ಹೇಳ್ತಾರೆ, ಏನ್ ಹಾರ್ಡ್ ವರ್ಕ್ ಮಾಡ್ತೀನಿ? ಹಾರ್ಡ್ ವರ್ಕ್ ಅಲ್ಲ ಗುರು, ನಾನು ಯಾವನು ಕೇಳಿರಲಿಲ್ಲ ಬಾ MLA ಅಂತ. ನಾನೇ ಬಂದಿದ್ದಾನೆ. ಯಾರು ಕೇಳಿರಲಿಲ್ಲ ಅಕಾಡೆಮಿ ಸ್ಟಾರ್ಟ್ ಮಾಡೋ ಅಂತ, ನಾನೇ ಮಾಡಿದ್ದಾನೆ. ಇವಾಗ ನಾನೇ ಮಾಡ್ಬಿಟ್ಟು ನನ್ನ ಕಷ್ಟ ಅನ್ಕೊಂಡ್ರೆ ಅನ್ಕೋಬಾರ್ದು. ಕನಸು ಕಾಣಕ್ ನಿಜ ಆದ್ರೆ, ಪುಕ್ಸಟ್ಟೆಯಾಗಿ ಸಿಗ್ತಿದೆ ಕನಸು, ಅದನ್ನಾದ್ರೂ ನೆಟ್ಟಕ್ಕೆ ಕಾಣ್ರು. ನಾಳೆ ಕಷ್ಟಪಟ್ಟು ಪಡೆಯೋ ಸಕ್ಸಸ್ ಅದ್ ಹೆಂಗ್ ಸೆಲೆಬ್ರೇಟ್ ಮಾಡ್ತೀರಾ? ಕನಸು ಪುಕ್ಸಟ್ಟೆಯಾಗಿ ಸಿಗ್ತಿದೆ. ನೆಕ್ಸ್ಟ್ ಏನ್ ಗೊತ್ತಾ, ನೀವು ಅಪ್ಪಿ ತಪ್ಪಿ ಕೂಡ ಪ್ರದೀಪ್ ಅಣ್ಣನ್ ಫಾಲೋವರ್ಸ್ ಆಗ್ಬಾರ್ದು. ಪ್ರದೀಪ್ ಅಣ್ಣನ್ ಚೇರ್ ಮೇಲೆ ಕಣ್ಣು ಹಾಕ್ಬೇಕು, ತಾಕತ್ತಿದ್ರೆ ಬರ್ಬೇಕು. 5 ವರ್ಷನೋ ದೇವರ ಆಶೀರ್ವಾದ
10 ವರ್ಷನೋ 20 ವರ್ಷನೋ ಅವ್ರ ಅವಕಾಶ ಕೊಟ್ಟರೆ ಸೇವೆ ಮಾಡ್ತಿಲ್ಲ. ಬಂದ್ರೆ ನಿಮ್ಮಂತ ಹುಡುಗರು, ನಾನು ನನ್ನ ಫ್ಯಾಮಿಲಿ, ನಮ್ಮಪ್ಪ, ದೊಡ್ಡಪ್ಪ, ಚಿಕ್ಕಪ್ಪನೇ ಆಗಿರ್ಬೇಕಾ? ಹೊಸಬರು ಬರಬೇಕು, ನಿಮ್ಮಂತ ಫ್ಯಾಮಿಲಿಗಳಿಂದ ಬರಬೇಕು. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ದಯವಿಟ್ಟು ಯಾವ ಲೀಡರ್ ಇಂದನು ನೋಡಿ, ಎಲ್ರಿಗೂ ಯಂಗ್ಸ್ಟರ್ಸ್ ಒಂದು ಮಾತು ಹೇಳ್ತಿದ್ದೀನಿ, ನೀವು ಪ್ರದೀಪ್ ಅಣ್ಣನ ಗೌರವಿಸಿ, ಆದ್ರೆ ಪ್ರದೀಪ್ ಅಣ್ಣನ ಫಾಲೋ ಮಾಡಬೇಡಿ. ಯಾಕಂದ್ರೆ ನಾನು ಕೆಲವ್ರನ್ನ ಫಾಲೋ ಮಾಡಿ ಲೈಫಲ್ಲಿ ಲೀಡರ್ಸ್ನ ಸಫರ್ ಆಗ್ಬಿಟ್ಟಿದ್ದೀನಿ. ನಾನು ಯಂಗ್ಸ್ಟರ್ಸ್ ಹೇಳೋದಷ್ಟೇ, ರಾಜಕಾರಣಿಗಳಿಂದ ಯಾರು ಬರಬೇಡಿ, ನಾವೆಲ್ಲ ಸ್ವಾರ್ಥಿಗಳು. ನಾನು ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀನಿ, ನಿನ್ ಬಗ್ಗೆ ಯಾಕೆ ಯೋಚನೆ ಮಾಡ್ತೀನಿ? ನಿನ್ ಲೀಡ್ರು ಅಷ್ಟೇ, ನಾನು ಅಷ್ಟೇ, ಎಲ್ಲರೂ ಅಷ್ಟೇ. ನಾನು ನಿಮ್ಮ ಅಣ್ಣನಾಗಿ ರಿಯಾಲಿಟಿ ಮಾತಾಡ್ತಿದ್ದೀನಿ. ಪಾಪ ಕೆಲವರೆಲ್ಲ ರಾಜಕಾರಣಿಗಳಿಂದ ಹೋಗಿ ಜೈಕಾರಗಳು ಹಾಕಿ ಲೈಫ್ ಹಾಳು ಮಾಡ್ಕೊತಾ ಇದ್ದಾರೆ. ನಾನು 5 ವರ್ಷದಿಂದ ಹಂಗೆ ಹೋಗಿ ಒಬ್ಬರಿಂದ ಹೋಗಿ ಜೈಕಾರ ಹಾಕಿ ಕೇಸುಗಳು ಹಾಕ್ಸ್ಕೊಂಡು 5 ವರ್ಷ ಸ್ಟ್ರಗಲ್ ಆದೆ. ದೇವ್ರು ಎಷ್ಟು ದೊಡ್ಡವನು ಅಂದ್ರೆ MLA ಮಾಡ್ಬಿಡೋದ ನನ್ನ ಯಾರೋ ಕೇಳಿದ್ರು, ಏನಪ್ಪ ಪ್ರದೀಪ್ ಏನ್ ಸ್ಪೀಡ್ ಇದು, ನೆಕ್ಸ್ಟ್ ಕಿಂತ ಗೆಲ್ತೀನೋ ಸೋಲ್ತೀನೋ? ಇನ್ನು 20 ವರ್ಷ ನಾನೇ ಇರ್ತೀನಿ ಅನ್ಕೊಂಡ್ರೆ ತಪ್ಪು. ಒಂದು ಅವಕಾಶ ಸಿಕ್ಕಿದೆ, ಬೇರೆಯವ್ರು 30-40 ವರ್ಷದಲ್ಲಿ ಮಾಡಿ ತೋರಿಸೋದನ್ನ ನಾನು 5 ವರ್ಷದಲ್ಲಿ ಮಾಡಿ ತೋರಿಸ್ತೀನಿ. ಈ ವರ್ಷ ನಿಮ್ಗೆ ಗೊತ್ತಿರಲಿ, more than 8 crores ಖರ್ಚು ಮಾಡ್ತಿದ್ದೀನಿ ನನ್ನ ಪಾಕೆಟ್ ಮನಿ. ನಾನು ಪರಿಶ್ರಮ, ನೀಟ್ ಅಕಾಡೆಮಿಯಲ್ಲಿ ಕಷ್ಟಪಟ್ಟು ಸಂಪಾದಿಸಿರೋದು ನನ್ನ ಬೆವರು. ಎಲ್ಲ ಗೌರ್ಮೆಂಟ್ ಸ್ಕೂಲ್ 10th ಮಕ್ಕಳಿಗೆ, ಡಿಗ್ರಿ ಕಾಲೇಜ್ ಮಕ್ಕಳಿಗೆ, 6,500 ಜನ ಮಕ್ಕಳಿಗೆ 1,000 ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಪ್ರತಿ ಮನೆಗೆ ಇವತ್ತು 60,000 ಸೀರೆ ತರಿಸಿದ್ದೀನಿ. ನಾನು ಒಂದು ಸೀರೆ ಏನಿಲ್ಲ ಅಂದ್ರೂ 1,100 ರೂಪಾಯಿ ಬಿದ್ದಿದೆ, ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಸೇರಿ. ಅಂತದ್ದು 60,000 ಸೀರೆ ತಂದು ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಟೌನ್ ಸ್ಟಾರ್ಟ್ ಆಗಿದೆ, ಇನ್ನೊಂದು 2 days ಅಲ್ಲಿ ರೂರಲ್ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು 15 ದಿನದೊಳಗಡೆ ನಿಮ್ಮ ಮನೆಗೂ, ನನ್ನ ಅಕ್ಕ, ನನ್ನ ತಂಗಿಗೆ ನಾನು ಸೀರೆ ಕೊಡ್ತಿದ್ದೀನಿ. ಯಾವುದು ಎಲೆಕ್ಷನ್ ಇಲ್ಲ ಗುರು, ಹತ್ರದಲ್ಲಿ ಚುನಾವಣೆ ಏನಿಲ್ಲ. ನನಗೆ ದುಡ್ಡು ಜಾಸ್ತಿ ಮಾಡಿ, ನನಗೆ ದುಡ್ಡು ಜಾಸ್ತಿ ಆಗಿ ನಾನು ಇದೆಲ್ಲ ಮಾಡ್ತಿಲ್ಲ. ದಾನ ಧರ್ಮ ಅಂದ್ರೆ ನಮಗೆ ಜಾಸ್ತಿ ಆದಾಗ ಮಾಡೋದಲ್ಲ, ಇನ್ನೊಬ್ರಿಗೆ ಬೇಕಾದಾಗ ಮಾಡೋದು. ಇನ್ನೊಂದು ನೆನಪಿರ್ಬೇಕು, 1ನೇ ಕ್ಲಾಸಿಂದ 10ನೇ ಕ್ಲಾಸ್ ವರೆಗೂ 1 to 10 ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ನನ್ನ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಗೌರ್ಮೆಂಟ್ ಏಡೆಡ್ 1 to 10 ಅಲ್ಲಿ 19,000 ಜನ ಮೇಲೆ ಇದ್ದಾರೆ. ಅಷ್ಟು ಜನಕ್ಕೆ ಗಣೇಶ್ ಹಬ್ಬಕ್ಕೆ ಕಲರ್ ಡ್ರೆಸ್ ಕೊಡಿಸ್ತಾ ಇದ್ದೀನಿ. ಆಲ್ರೆಡಿ ಸ್ಕೂಲ್ ವೈಸು, ಸೆಕ್ಷನ್ ವೈಸು ಅವ್ರ ಏಜ್ ಎಲ್ಲ ಇಟ್ಕೊಂಡು ಮೆಷರ್ಮೆಂಟ್, ಅದಕ್ಕೆ ಏನಿಲ್ಲ ಅಂದ್ರೆ ಮತ್ತೆ ಅದಕ್ಕೊಂದು 3-4 ಕೋಟಿ ಖರ್ಚು ಬರುತ್ತೆ. ನನಗೆ ಯಾರೋ ಕೇಳೋದು, ಕೆಲವು, ಪ್ರದೀಪ್ ನಿನಗೆ ಬುದ್ಧಿ ಇದೆಯಾ, ಇವಾಗ ಖರ್ಚು ಮಾಡಬೇಡ, ಲಾಸ್ಟ್ ಇಯರ್ ಖರ್ಚು ಮಾಡು. ರೀ, ನಾನು ಕನ್ನಡ ಮೀಡಿಯಂ ಹುಡುಗ, ಒಳ್ಳೇದು ಮಾಡಕ್ ಬಂದಿದ್ದೀನಿ. ನಾನು ಒಂದ್ಸಲ MLA ಆಗಿರೋದೇ ಲಾಟ್ರಿ ಬಿಡು, ಇನ್ನು 4 ಸಲ 5 ಸಲ 6 ಸಲ ಅವೆಲ್ಲ ನನ್ಗೆ ಆಸೆ ಇಲ್ಲ. ಹಂಗೆ ಅಂತ ಇನ್ನೊಂದ್ಸಲ ನೀವು MLA ಮಾಡಿದ್ರೆ ನಾನು ಬೇಡ ಅಂತಾನು ಅನ್ನಲ್ಲ. ಆದ್ರೆ ಲೈಫ್ ಲಾಂಗ್ ನಾನೇ ಆಗಿರ್ಬೇಕು ಅನ್ನೋ ಆಸೆ ಇಟ್ಕೊಂಡು ನಾಳೆ ಸೋತ್ರೆ ಡಿಪ್ರೆಸ್ ಆಗಕ್ ನಾನು ರೆಡಿ ಇಲ್ಲ. ನಾಳೆ ಬೆಳಗ್ಗೆ 5 ವರ್ಷ ಆದ್ಮೇಲೆ ನಾನು ಸೋತ್ನ, ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಕಸ ಗುಡಿಸ್ತೀನಿ. ನಾನು ಅದಕ್ಕೂ ರೆಡಿ. ತಪ್ಪೇನಿದೆ. ನಾನು ಯಾಕೆ ಹೇಳ್ತಾ ಇದ್ದಿದ್ದ, ಲೈಫಲ್ಲಿ ನಿಯತ್ ಇಟ್ಕೊಳ್ಳಿ, ನಿಯತ್ ಇಟ್ಕೊಳ್ಳಿ, ಜೀವನದ ಮೇಲೆ ಬರ್ತೀರಾ. ನಾನು ಬೆಸ್ಟ್ ಎಕ್ಸಾಂಪಲ್ ನಿಮ್ಗೆ. ನಾನು ನಿಯತ್ತಾಗಿದ್ದೀನಿ. ನಾನು ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗಲೂ ರಾಗಿಬಾಗ್ಲಿ ಅನ್ನೋ ಸರ್ಕಾರಿ ಶಾಲೆ ತಗೊಂಡು 11 ಲಕ್ಷ ಖರ್ಚು ಮಾಡಿದ್ದೀನಿ ಆ ಶಾಲೆಗೆ, ಮಾಡರ್ನ್ ಸ್ಕೂಲ್ ಮಾಡಕ್ಕೆ. ನಾನು ಮಾಡಿ ಅವೆಲ್ಲ ಡೆವಲಪ್ ಮಾಡಿದ್ರೆ ಆ ಸ್ಕೂಲ್ ಟೀಚರ್ಗೆ ಲಾಸ್ಟ್ ಟೈಮ್ ಸ್ಟೇಟ್ ಅವಾರ್ಡ್ ಬಂತು. ಆ ಶಾಲೆನ ಮಾಡರ್ನ್ ಶಾಲೆ ಮಾಡಕ್ಕೆ ನಾನು ಪ್ರಯತ್ನ ಪಟ್ಟೆ. ಇವತ್ತು ಹೇಳಿ, ಯಾವ್ದಾದ್ರು ಇಷ್ಟು ವರ್ಷಗಳಲ್ಲಿ 20,000 ಜನ ಮಕ್ಕಳಿಗೆ ಯೂನಿಫಾರ್ಮ್ ಅಲ್ಲ. ನಿಮ್ಮೂರಲ್ಲಿ ಯಾರಾದ್ರೂ ಗೌರ್ಮೆಂಟ್ ಸ್ಕೂಲ್ಗೆ ಹೋದ್ರೆ, ಇನ್ನೊಂದು ಮುಂದಿನ ತಿಂಗಳಿಂದ ಸ್ಟಾರ್ಟ್ ಮಾಡ್ತೀನಿ ನೋಡಿ, 70-80% ಮಕ್ಕಳಿಗೆ ಅವ್ರ ತಂದೆ ತಾಯಿ ಕೂಡ ಅಂತ ಬಟ್ಟೆ ಕೊಡ್ಸಿರಲ್ಲ, ಅಂತ ಬಟ್ಟೆ ಕೊಡಿಸ್ತಾ ಇದ್ದೀನಿ ನಾನು. ಯಾಕೆ ಇದೆಲ್ಲ ಮಾಡ್ತಿದ್ದೀನಿ ಅಂದ್ರೆ, ನಾನು ತಂದೆ ತಾಯಿನ ಕಳ್ಕೊಂಡು ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಓದೋನು ಪೆರೇಸಿದ್ರದಲ್ಲಿ, ನನ್ಗೆ ಆ ಕಷ್ಟ ಗೊತ್ತ್ರಿ, ಆ ನೋವು ಗೊತ್ತ್ರಿ. ಅದಕ್ಕೆ ರೀ ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋದು. ಒಂದಿನದಲ್ಲ, ನಾನು 5 ವರ್ಷನೂ ನಿಮ್ಮ ಮನೆಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಕೊಡ್ತೀನಿ. ಇದು 1 ವರ್ಷನೇ ಅಲ್ಲ. ಅಕಸ್ಮಾತ್ ನಾನು ಸೋತ್ರೂ ಮತ್ತೆ ಕೊಡ್ತಾನೆ ಇರ್ತೀನಿ. ನೀವೆಲ್ಲ
ಸೋಲ್ತೀರ ನನ್ನ ಯಾರೋ ಕೇಳಿದ್ರು ಏನೋ ನಾನು ನಿಂಗೆ ನನ್ನ ಬಗ್ಗೆ ನಾನೇ ಹೇಳ್ಕೊಳ್ಳಿದ್ರೆ ಬೇರೆಯವ್ರಿಗೆ ಹೇಳಕ್ಕೆ ನನ್ನ ಕೆಲಸನ. ಸೊ ಬಿ ಪ್ರೌಡ್ ಅಬೌಟ್ ಯುವರ್ ಸೆಲ್ಫ್. ನನ್ಗೆ ಯಾರು ಹೇಳಿದ್ರು ಏನ್ ಗುರು ನೀನು ಏನ್ ಮಾಡೋದು ಸೋಷಿಯಲ್ ಮೀಡಿಯಾಗೆ ಹಾಕ್ತೀಯಣ, ನಾನು ಏನ್ ಮಾಡ್ತೀನಿ ಅಂತ ನಾನು ಹೇಳ್ಕೊಳ್ಳಿದ್ರೆ ಪಕ್ಕದವ್ರಿಗೆ ಏನಣ್ಣ ಕೆಲಸ, ನಿನ್ ಬಗ್ಗೆ ನೀನ್ ಹೇಳ್ಬೇಕು. ನನ್ಗೆ ಯಾರೋ ಕೇಳಿದ್ರು ಏನ್ ಪ್ರದೀಪ್ ಬಿಲ್ಡಪ್ ಅಂತ. ನಾನು ಕರ್ನಾಟಕದಲ್ಲಿ ಯಾವತ್ತೋ ಬಿಲ್ಡ್ ಆಗಿದ್ದೀನಿ, ನನಗೆ ಬಿಲ್ಡಪ್ ಬೇಕಂದ್ರ ಬಿಲ್ಡಪ್ ಏನಿದೆ. ನಿನಗೆ ಎಲ್ಲರೂ ಹೇಳಿದ್ರು ಏನಪ್ಪ ನಿನಗೆ MLA ಅನ್ನೋ ಇದೇ ಇಲ್ಲ, ವಾರ್ಡ್ಗಳಲ್ಲಿ ಹೋಗ್ತೀಯಾ, ಚಂದ್ರ ಮಧ್ಯೆ ಕುತ್ಕೊಂತೀಯಾ, MLA ಗಾಂಭೀರ್ಯ ಇರ್ಬೇಕು. ಆ ಗಾಂಭೀರ್ಯ ತೋರಿಸು ಮನೆ ಕಳಿಸ್ತಾರೆ ನೆಕ್ಸ್ಟ್ ಟೈಮ್. ನಾವು MLA ಅಂದ್ರೆ ಒಂದು 10 ಜನ ಪೊಲೀಸವ್ರು ಇಟ್ಕೊಂಡು, ನಾನು ನೀವು ನಂಬಲ್ಲ, ನಾನು ಇವತ್ತಿಗೂ ಗನ್ಮ್ಯಾನ್ ಇಟ್ಕೊಂಡಿಲ್ಲ. ಪೊಲೀಸವ್ರು ಕೂಡ ನಾನು ಹೇಳಲ್ಲ, ಅವ್ರಿಗೆ ಹೇಳ್ತೀನಿ ನಾನು ಹಿಂದೆ ಬರಕ್ ಹೋಗ್ಬೇಡಿ ಸಾರ್ ಅಂತ. ಅವ್ರ ಪ್ರೋಟೋಕಾಲ್ ಅಂತ ಕರ್ಸೋದೇ ಇಲ್ಲ. ನಾನು ಎಲ್ಲೋದ್ರು ಪೊಲೀಸವ್ರು ಕರ್ಕೊಂಡು ಹೋಗಲ್ಲ, ನಾನು ಗನ್ಮ್ಯಾನ್ ಇಟ್ಕೊಂಡು ಹೋಗಿಲ್ಲ. ಬುಲೆಟ್ಗೆ ಅನ್ಕೋ ಗನ್ನು, ಬುಲೆಟ್ಗೆ ಗನ್ ಬೇಕಾ? ನಾನು ನೋಡು ರಜಾ, ನೀನ್ MLA ಪ್ರದೀಪ್ ಈಗಲೂ ಕೇಳ್ತಾ ಇದ್ದೀನಿ ನೋಡಿ, ಇಷ್ಟು ಗ್ಯಾರಂಟಿಗಳಿದೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ನಾನು ಇವತ್ತು MLA ಆಗಿದ್ದೀನಿ ಅಂದ್ರೆ ನಾನು ನಂಬಿರೋ ದೇವರು ಡಾಕ್ಟರ್ B.R. ಅಂಬೇಡ್ಕರ್ ಅವ್ರ ಕಾರಣ. ಇವತ್ತು ನನ್ನಂತ ಹುಡುಗರು ಬ್ಯಾಕ್ ಗ್ರೌಂಡ್ ಇಲ್ಲದೆ ನೋಡ, ನಮ್ಮ ಅಪ್ಪ ಅಮ್ಮ ಪಾಲಿಟಿಕ್ಸ್ ಅಲ್ಲಿ ಇಲ್ಲ, ನಮ್ಮ ತಂದೆ ತಾಯಿ ನನಗಿಲ್ಲ, ನನಗೆ ಇವತ್ತಿಗೂ ಒಂದು ಸ್ವಂತ ಮನೆ ಇಲ್ಲ. ಆದ್ರೆ ಸ್ವಂತ ಮನೆಯಲ್ಲಿರೋ ಎಷ್ಟೋ ಜನರ ಮನಸ್ಸಲ್ಲಿ ಜಾಗ ಇದೆ, ಸಾಕು ನನಗೆ. ಇವತ್ತು ಆ ಮಹಾನ್ ವ್ಯಕ್ತಿಯಿಂದ ನನ್ನಂತವ್ರು ಇವತ್ತು ಗೆದ್ದಿದ್ದೀವಿ. ಎತ್ತಿಟ್ಟು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅವನ ಮಕ್ಕಳಿಗೆ ಅವ್ನ ಜನ್ಮ ಕೊಡೋದೇ ಗ್ರೇಟ್. ನಾವು ಮತ್ತೆ ಅವ್ನ ಆಸ್ತಿ ಬೇರೆ ಮಾಡ್ಬೇಕಾ? ಯೋಗ್ಯತೆ ಇದ್ರೆ ಸಂಪಾದಿಸ್ತಾನೆ, ಇಲ್ಲ ಬಿಡ್ತಾನೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಬಹಳಷ್ಟು ಜನ ನೀವು ದಯವಿಟ್ಟು ಯಂಗ್ಸ್ಟರ್ಸ್ ನಿಮ್ ಮೈಂಡ್ ಸೆಟ್ ನ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ಬಿಡಿ. ನೋಡು ನೀನ್ ಏನ್ ಮಾಡ್ತೀಯ ಅದ್ ಹೇಳು ಜನಕ್ಕೆ. ಬಿ ಪ್ರೌಡ್, ತಲೆನೇ ಕೆಡಿಸ್ಕೋಬೇಡ. ಯಾರಾದ್ರೂ ನಿನ್ನ ಬೈಸ್ಕೊಳ್ತೀನಿ, ಒಂದು 10 years ಬೈಸ್ಕೊಮಗ. ಇಲ್ಲಿ ಒಗಳಿಸ್ಕೊಳಕ್ಕೆ ಎರ್ರಾಬಿರಿ ಟ್ರಾಫಿಕ್ ಜಾಮ್ ಇದೆ, ನೀನ್ ಬೈಸ್ಕೋಬೇಕು. ಬೈಸ್ಕೊಳಕ್ಕೆ ಟ್ರಾಫಿಕ್ ಜಾಮ್ ಕಡಿಮೆ ಅಲ್ಲ, ಹೊಗಳಿದ್ರೆ ಮೇಲೆ ಹತ್ತೋಗ್ತೀವಿ, ಬೈದ್ರೆ. ನಾನು ಹೇಳಿದೆ ನೋಡಿ, ನೀವು ನಂಬಲ್ಲ, ನನ್ನನ್ನು ಒಂದು 5-6 ಜನ ಪ್ರಶ್ನೆ ಕೇಳಿದ್ರು MLA ಆಗಿ. ನಾನು ಅವ್ರಿಗೆ ಹೇಳಿದೆ, ನಮ್ ತಿದ್ಕೊಂತಿದ್ರಿ, ನೀನು ನನ್ನ ಪ್ರಶ್ನೆ ಕೇಳು, ಐ ರೆಸ್ಪೆಕ್ಟ್ ಯು. ನಾನು ಟಾರ್ಗೆಟ್ ಮಾಡಲ್ಲ, ನನ್ನ ಕೇಸ್ ಹಾಕ್ಸಲ್ಲ, ಮತ್ತೆ ನೆನ್ಬಿಟ್ಟು ನನ್ನ ಕೇಸೆಲ್ಲ ಹಾಕ್ಸಲ್ಲ. ಯಾಕೆ ಗೊತ್ತಾ? MLA ಅಂದ್ರೆ ನಮ್ಗೇನು ಕೊಂಬುಗಳಿಲ್ವೋ. ನೀವು ಓಟ್ ಹಾಕಿದ್ರೆ ನೀವು ಕೊಟ್ಟಿರೋ ಭಿಕ್ಷೆನ ನಮ್ಮ ಅಧಿಕಾರ, ಇದನ್ನ ಅರ್ಥ ಮಾಡ್ಕೊಳ್ಳಿ.